ಮಾರ್ಕೆಟ್ ಫಾಲ್ ಆಗ್ತಿದೆ ಅಂತ ಪ್ಯಾನಿಕ್ ಆಗಿದ್ದೀರಾ? ನಿಫ್ಟಿ, ಬ್ಯಾಂಕ್ ನಿಫ್ಟಿ ಕಂಪ್ಲೀಟ್ ಆಗಿ ರೆಡ್ ಆಗಿದೆ ಕಳೆದ 8 ಮತ್ತು 10 ಟ್ರೇಡಿಂಗ್ ಸೆಷನ್ ಇಂದ. ಇದ್ರ ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಕಂಪ್ಲೀಟ್ ಆಗಿ ರೆಡ್ ಆಗಿದೆ. ಸೊ ಇದರಿಂದ ನಿಮಗೆ ಏನು ಅನ್ಸುತ್ತೆ ಅಂತಂದ್ರೆ ಇರ್ತಕ್ಕಂಥ ಸ್ಟಾಕ್ಸ್ನ ಬುಕ್ ಮಾಡಿಬಿಟ್ಟು ಬರೋ ಪ್ರಾಫಿಟ್ನ ತಗೊಳ್ಳೋಣ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಯಾವಾಗಲೂ ಈ ಥರ ಕರೆಕ್ಷನ್ಸ್ನ ನೀವು ಅಪಾರ್ಚುನಿಟಿಯಾಗಿ ಬಳಸ್ಕೋಬೇಕಾಗುತ್ತೆ. ರೀಸೆಂಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಸೆಲ್ಲಿಂಗ್ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿರಲ್ಲ. ಸೊ ಅದು ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಂದ್ ಕಡೆ ಪಾಸ್ ಆಗಲೇಬೇಕು. ಬಜೆಟ್ ಸೆಷನ್ ಇರೋದ್ರಿಂದ ಸೊ ಈ ವೇರಿಯೇಷನ್ ಇದ್ದೇ ಇರುತ್ತೆ. ಮಾರ್ಕೆಟ್ ಆಲ್ರೆಡಿ ಪೀಕ್ ಅಲ್ಲಿ ಇತ್ತು 26,300 26,400 ಹತ್ರ ಇತ್ತು. ಇವತ್ತೇನಾಗಿದೆ ಅಂದ್ರೆ 25,000 ಲೆವೆಲ್ಗೆ ಬಂದ್ಬಿಟ್ಟು ಹಾಲ್ಟ್ ಆಗಿದೆ. ಸೊ ಈ ಹಾಲ್ಟ್ ಕಾಮನ್. ಇನ್ ಕೇಸ್ ಗ್ಲೋಬಲ್ ಸಿನಾರಿಯಿಂದ ನೆಗೆಟಿವ್ ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ 25,000 ಲೆವೆಲ್ ನಮಗೆ ಸಸ್ಟೈನ್ ಆಗಲ್ಲ. ಸೊ ಡೆಫಿನೆಟ್ ಆಗಿ ಮಾರ್ಕೆಟ್ ನಮಗೆ ಹಿಂಟ್ ಕೊಡುತ್ತೆ, ಇಲ್ಲಿಂದ ನಾನು ಕೆಳಗಡೆ ಹೋಗ್ತೀನಿ ಮೇಲ್ಗಡೆ ಹೋಗ್ತೀನಿ ಅಂತ. ಆ ಹಿಂಟ್ಸ್ನ ತಗೊಂಡು ನಾವು ನಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಕರೆಕ್ಷನ್ ಏನಿದೆ ಇದನ್ನ ಅಪರ್ಚುನಿಟಿ ಆಗಿ ಬಳಸ್ಕೊಡಿ. ಬುಲ್ ಮಾರ್ಕೆಟ್ ಯಾವಾಗಲೂ ಮನಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅದೇ ನಿಮಗೆ ಬೇರ್ ಮಾರ್ಕೆಟ್ ಏನಿದೆ, ಈ ಕರೆಕ್ಷನ್ ಫೇಸ್ ಏನಿದೆ, ಇದು ನಮ್ಗೆ ಯಾವಾಗಲೂ ಏನ್ ಮಾಡುತ್ತೆ ಅಂದ್ರೆ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಸೊ ಈ ಥರನಾಗಿರ್ತಕ್ಕಂಥ ಕರೆಕ್ಷನ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ತುಂಬಾ ಕ್ವಾಲಿಟಿ ಸ್ಟಾಕ್ಸ್ ನಮಗೆ ಕಡಿಮೆ ಪ್ರೈಸ್ಗೆ ಸಿಗ್ತಾ ಹೋಗುತ್ತೆ. ಸೊ BHL ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಎಸ್ಪೆಷಲಿ PSU ಸೆಕ್ಟರ್ ಏನಿದೆ, ಡಿಫೆನ್ಸ್ ಸೆಕ್ಟರ್ ಏನಿದೆ, ಸೊ ಅಲ್ಲಿ ನೀವೇನು ಮಾಡಬೇಕಂದ್ರೆ ಒಳ್ಳೊಳ್ಳೆ ಸ್ಟಾಕ್ಸ್ನ ಅಲ್ಲಿ ಪಿಕ್ ಮಾಡಬೇಕಾಗುತ್ತೆ. ಎಲ್ಲಿ ಕಡಿಮೆ ಪ್ರೈಸಿಗೆ ಸಿಗ್ತಾ ಇದೆ, ಯಾವ ಸ್ಟಾಕ್ ವ್ಯಾಲ್ಯೂ ರೈಟ್ ಅನ್ನಿಸ್ತಾ ಇದೆ ಈ ಪರ್ಟಿಕ್ಯುಲರ್ ಕರೆಕ್ಷನ್ ಟೈಮಲ್ಲಿ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ಅಪರ್ಚುನಿಟಿಗೆ ಕನ್ವರ್ಟ್ ಮಾಡಬೇಕು. ಅಲ್ಲಿ ನೀವು ಹೂಡಿಕೆನ ಸ್ಟಾರ್ಟ್ ಮಾಡಬೇಕು. ಹಾಗಂತ ಗೋಲ್ಡ್ ಮತ್ತು ಸಿಲ್ವರ್ನ ಇವಾಗ ಹೂಡಿಕೆ ಮಾಡ್ತೀನಿ ಅಂದರೆ ತಪ್ಪು ನಿರ್ಧಾರ ಅಂತ ನನಗೆ ಅನ್ನಿಸ್ತಾ ಇದೆ. ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ಸೊ ಯಾಕಂದರೆ ಆಲ್ರೆಡಿ ಗೋಲ್ಡ್ ಮತ್ತು ಸಿಲ್ವರ್ ಎರಡು ಪೀಕಲ್ಲಿ ಇರೋದ್ರಿಂದ ಯಾರೆಲ್ಲ ಮುಂಚೆ ತೊಗೊಂಡಿದ್ದಾರೆ ಅವ್ರು ಪ್ರಾಫಿಟ್ನ ಬುಕ್ ಮಾಡ್ಬೋದೇ ವಿನಃ ಫ್ರೆಶ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು. ನನ್ನ ಮಾರ್ಕೆಟ್ಗೆ ಶಾರ್ಟ್ಕಟ್ ಇಲ್ಲ, ಬಟ್ ಮಾರ್ಕೆಟ್ಗೆ ಡೈರೆಕ್ಷನ್ ಬೇಕಾಗುತ್ತೆ. ಆ ಡೈರೆಕ್ಷನ್ ಬೇಕು ಅಂತಂದರೆ ಇವತ್ತೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.